ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಲೇಜ್ ಮಾಧ್ಯಮ. ವೀಕ್ಷಕರೇ, ಈ ಒಂದು ವಿಶೇಷವಾದ ವಿಡಿಯೋ ನಿಮಗಾಗಿ ನಮ್ಮ ಹಳ್ಳಿಯಲ್ಲಿ ಆಚರಿಸುವಂಥ ಒಂದು ವಿಶೇಷ ಹಬ್ಬ ಮೊಹರಂ, ಪೀರ್ಲ್ ಹಬ್ಬ ಅಂತಲೂ ನಾವು ಹೇಳ್ತೀವಿ. ಈ ಹಬ್ಬವನ್ನು ಫಸ್ಟ್ ಗುದ್ಲಿ ಹಾಕೋದು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ದೇವರು ಇಡೋದು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು 7ನೇ ಸರ್ಗತ್ತ ಅಂತೇಳಿ, ಅದಾದಮೇಲೆ ಕೆಂಡ ಆದಮೇಲೆ ದೇವ್ರನ್ನ ಗಂಗಾ ಪೂಜೆಗೆ ಕರ್ಕೊಂಡು ಹೋಗೋದು. ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ನಾನು ನಿಮಗೆ ತೋರಿಸ್ತಾ ಇರೋದು ಈಗ ಕೆಂಡದ ದಿನ. ಸುಮಾರು ಸಂಜೆ 7:30-8 ಗಂಟೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಭಕ್ತಾದಿಗಳು ಏನಿದ್ದಾರೆ ಅವರೆಲ್ಲ ತಪ್ಪಡೆ ಪಡ್ಕೊಂಡು ಬಂದು ಕೆಲವೊಬ್ಬರು ಲಾಡಿಯನ್ನು ಹಾಕ್ಸ್ಕೊಳ್ತಾರೆ, ಇನ್ನೊಬ್ಬರು ದೇವರಿಗೆ ಲಾಡಿಯನ್ನು ಹಾಕ್ಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ಕೆಂಡದ ಒಂದು ವಿಶೇಷ ಏನಪ್ಪ ಅಂದರೆ, ಹಲಾಬಿ ಗುಂಡಿ ಅಂತ ಇರುತ್ತೆ. ಆ ಗುಂಡಿನಲ್ಲಿ ಈ ಬೆಂಕಿ ಹಾಕ್ತಾರೆ, ಸೌದೆ ಎಲ್ಲ ಹಾಕಿ, ತುಂಬ ದೊಡ್ಡ ಡಿಮ್ಮಿ, ಮರದ ಡಿಮ್ಮಿಗಳನ್ನೆಲ್ಲ ಹಾಕಿ, ಮರದ ಕಟ್ಟಿಗೆಗಳನ್ನೆಲ್ಲ ಹಾಕಿ ಬೆಂಕಿ ಹಚ್ಚಿಸ್ತಾರೆ. ಅದನ್ನು ನೋಡ್ತಾ ಇದ್ದಾರೆ, ಪ್ರಕಾಶಮಾನವಾಗಿ ಅತಿ ವಿಸ್ತಾರವಾಗಿ ಹರಡ್ತಿರುವ ಬೆಂಕಿಯನ್ನು. ಈ ಒಂದು ಗುಂಡಿಗೆ ಈ ಭಕ್ತಾದಿಗಳು ಹರಕೆ ಮಾಡಿಕೊಂಡು ಈ ಮರದ ಸಪ್ಪನ್ನು, ಈ ಮರದ ಡಿಮ್ಮಿಗಳನ್ನು, ಕಟ್ಟಿಗೆಗಳನ್ನು ತಂದು ಹಾಕಿ ಅವರ ಹರಕೆ ಈಡೇರಿಸ್ಕೊಳ್ತಾರೆ. ಇದು ಪ್ರತಿ ವರ್ಷವೂ ಸಹ ನಮ್ಮ ಹಳ್ಳಿಯಲ್ಲಿ ನಡೆಯುತ್ತಿರುತ್ತೆ. ಈ ಒಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯದ ಒಂದು ಸಂಕೇತವಾಗಿ ಈ ಹಬ್ಬವನ್ನು ನಾವು ಪ್ರತಿ ವರ್ಷವೂ ಆಚರಿಸ್ತೇವೆ. ಈ ಊರಿನ ಪ್ರತಿಯೊಬ್ಬರೂ ಸಹ ಈ ಹಬ್ಬಕ್ಕೆ ಪಾಲ್ಗೊಳ್ಳುತ್ತಾರೆ. ಅದರಲ್ಲಿ ಹಿಂದೂ ಅನ್ನೋಂಗಿಲ್ಲ, ಮುಸ್ಲಿಂ ಅನ್ನೋಂಗಿಲ್ಲ, ಇಬ್ಬರು ಸೇರಿ ಆಚರಿಸುವಂಥ ಈ ಹಬ್ಬ ಮೊಹರಂ ಹಬ್ಬ ಅಥವಾ ಪೀರಲ್ ಹಬ್ಬ ಅಂಥೇಳಿ. ಈ ದೇವ್ರನ್ನ ನಾವು ಬಾಬಯ್ಯ ಅಂಥೇಳಿ ಕರಿತೀವಿ. ನೀವು ನೋಡ್ತಾ ಇದ್ದೀರ, ಈ ಎಲ್ಲರೂ ಒಂದು ಅವರ ಹರಕೆಯಂತೆ ಮರಗಳನ್ನ ಮತ್ತು ಸೊಪ್ಪುಗಳನ್ನ, ಈಗ ಹುಣಸೆ ಮರದ ಸೊಪ್ಪು ತಂದು ಹಾಕಿದ್ರೆ ಹುಣಸೆ ಮರದ ಫಸಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕೆಲವೊಬ್ಬರು ಆಯಾಯ ಮರದ ಒಂದು ಫಸಲು ಚೆನ್ನಾಗಿ ಬರಲಿ ಅಂತ ಸೊಪ್ಪು, ಮರದ ಡಿಮ್ಮಿಗಳನ್ನ ತಂದು ಹಾಕಿ ಒಂದು ವಿಶೇಷವಾದ ಆಚರಣೆ ಮಾಡ್ತಾರೆ. ನಮ್ಮ ಹಳ್ಳಿಯ ಪ್ರತಿಯೊಬ್ಬರಿಗೂ ಸಹ ಇದು ಹಬ್ಬನೇ. ಇದು ಹಿಂದೂ ಮುಸ್ಲಿಂ ಅನ್ನೋ ಸಪ್ರೇಟ್ ಅನ್ನೋ ಭಾವನೆಯೇ ಇಲ್ಲ. ಹಿಂದೂ ಮುಸ್ಲಿಂ ಸಮ್ಮಿಲನವಾಗಿ ಪ್ರತಿ ವರ್ಷವೂ ಆಚರಿಸುವಂಥ ಒಂದು ಈ ವಿಶೇಷವಾದ ಹಬ್ಬ ಮೊಹರಂ ಹಬ್ಬ ಅಥವಾ ಪೀರ್ಲ್ ಹಬ್ಬ. ಈ ಬಾಬಾಯನಿಗೆ ಸುಮಾರು ಜನ ನಡ್ಕೊತಾರೆ, ಅವರ ಕಷ್ಟಗಳನ್ನ ಸರಿಪಡಿಸ್ಕೊಳ್ತಾರೆ, ಈಡೇರಿಸ್ಕೊಳ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಸಹ ಹಿಂದೂ ಮುಸ್ಲಿಂ ಸೇರಿ ಆಚರಿಸುವಂಥ ಒಂದು ವಿಶೇಷವಾದ ಹಬ್ಬ ಇದು. ಈ ಹಬ್ಬಕ್ಕೆ ಈ ತಪ್ಪಡೆ ಸದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ತಪ್ಪಡೆ ಸದ್ದೇ ಇಲ್ಲಿ ಮೋಸ್ಟ್ ಪವರ್ಫುಲ್. ಇಲ್ಲಿ ತಪ್ಪಡೆ ಬಡ್ಕೊಂಡು ಈ ಲಾಡಿ ಅಂತ ಬರುತ್ತೆ, ದೇವರಿಗೆ ಲಾಡಿ ಹಾಕಿಸ್ತಾರೆ, ಇಲ್ಲಾಂದರೆ ಅವರೇ ಲಾಡಿ ಹಾಕೊತಾರೆ. ಈ ರೀತಿ ಒಂದು ಕ್ರಮ ಇದೆ ಇದಕ್ಕೆ. ಈ ವಿಡಿಯೋದಲ್ಲಿ ನಿಮಗೆ ಹಲಾಬಿ ಗುಂಡಿ ತೋರಿಸಿದ್ದೀನಿ, ಮತ್ತು ವಿಶೇಷವಾದ ದೇವ್ರನ್ನೂ ಸಹ, ಪೂಜೆನೂ ಸಹ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟು ಬೆಳಗಿನ ಜಾವ ಕೆಂಡ ತುಳಿತಾರೆ. ಈ ದೊಡ್ಡ ವಿಶೇಷವಾದ ಒಂದು ಗುಂಡಿಯಲ್ಲಿ ಕೆಂಡ ತುಂಬ ಹಾಕಿರ್ತಾರಲ್ಲ, ಆ ಕೆಂಡ ತುಳಿತಾರೆ. ನೀವು ನೋಡ್ಬೋದು, ಈ ವಿಡಿಯೋದಲ್ಲಿ ಬರುತ್ತೆ. ಅದರ ನಂತರ ಬಾಬಯ್ಯ ದೇವರು ಈ ಕೆಂಡನಹಳ್ಳಿಯ ರಾಜ ಬೀದಿಗಳಲ್ಲಿ ಈ ಮೆರವಣಿಗೆ ಮೂಲಕವಾಗಿ ಗಂಗಾ ಪೂಜೆ ಹೋಗೋದನ್ನು ಸಹ ಇದರಲ್ಲಿ ನೀವು ನೋಡ್ಬೋದು. ಹಾಗೆ ಡಿಜೆನೂ ಸಹ ಇರುತ್ತೆ. ಈ ಹಿರಿಯೂರಿನ ಒಬ್ಬ MLA ಅಭ್ಯರ್ಥಿಯಾಗಿರ್ತಕ್ಕಂಥ ಬೊಮ್ಮನಹಳ್ಳಿ ಬಾಬು ಅವರು ಸಹ ಬಂದಿದ್ದಾರೆ ಈ ಒಂದು ವಿಶೇಷ ಹಬ್ಬಕ್ಕೆ. ಹಾಗೆ ನೀವು ನೋಡ್ರಿ, ಮುಂದೆ ಎಲ್ಲ ಚೆನ್ನಾಗಿದೆ, ವಿಡಿಯೋ ನೋಡಿ, ಅರ್ಧಕ್ಕೆ ಮಿಸ್ ಮಾಡಬೇಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ. ಇದಕ್ಕೆ ನೀವು ನೋಡ್ತಾ ಇದ್ದೀರ, ಟ್ಯಾಕ್ರಿನಲ್ಲಿ ತಂದು ಮರದ ಡಿಮ್ಮಿ, ಸೌದೆಗಳನ್ನ, ಸೊಪ್ಪೆಲ್ಲ ತಂದು ಹಾಕ್ತಾಯಿದ್ದಾರೆ. ಇದು ಹಾಕೋದು ಒಂದು ಸ್ವಲ್ಪ ಡೇಂಜರೇ, ಆದ್ರೂ ಅವರವರ ಭಕ್ತಿ, ಅವರವರ ಇಷ್ಟಂತೆ ನಡೀತಾ ಇರುತ್ತೆ. ಬಾಬಾ ದೇವರು ಯಾರಿಗೂ ಏನು ಅಂತ ಅಪಾಯ ಮಾಡಿಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರ, ಹಲಾಬಿ ಗುಂಡಿಯಲ್ಲಿ ಹೇಗೆ ಪ್ರಜ್ವಲಮಾನವಾಗಿ ಬೆಂಕಿ ಉರಿತಾ ಇದೆ. ಇಷ್ಟು ಪ್ರಜ್ವಲವಾಗಿ ಬೆಂಕಿ ಉರಿತಿರೋದನ್ನ ನೀವು ನೋಡ್ತಾ ಇದ್ದೀರ. ಇದನ್ನು ಈ ಭಕ್ತಾದಿಗಳು ಬೆಳಗಿನ ಜಾವ ತುಳಿತಾರೆ. ನೀವು ನೋಡಿ, ಅದೊಂದು ವಿಶೇಷವಾದ ವಿಡಿಯೋ ಇದೆ, ಅದನ್ನು ನಿಮಗೆ ಮುಂದೆ ಬರುತ್ತೆ, ತಪ್ಪದೆ ನೋಡಿ ಯಾವ ರೀತಿ ಕೆಂಡ ತುಳಿತಾರೆ ಅನ್ನೋದನ್ನ. ನಾವು ಬೆಂಕಿ ಮುಟ್ಟಿದ್ರೆ ಸಾಕು ಸುಡುತ್ತೆ ಅಂಥದ್ರಲ್ಲಿ ಭಕ್ತಾದಿಗಳು ಕೆಂಡನ ತುಳಿಯೋದನ್ನ ನೀವು ಮುಂದೆ ನೋಡಿ. ಊರು ತುಂಬ ಲೈಟ್ ಅರೇಂಜ್ಮೆಂಟು, ಇನ್ನೇನು ಸನ್ನಿವೇಶ ಬಂತು, ಕೆಂಡ ತುಳಿಯೋ ಸನ್ನಿವೇಶ ಮಿಸ್ ಮಾಡೋದು ನೋಡಿ. ಹೆಂಗೆ ಈಸಿಯಾಗಿ ಬರ್ತಾಯಿದ್ರೆ, ಅಷ್ಟೊಂದು ಅಭಯ ಇದ್ರೂ, ಕಾಲು ಸುಡ್ತಾ ಇದ್ರೂ ಈಸಿಯಾಗಿ ಬರ್ತಾರೆ.
ಇದನ್ನು ನೋಡೋದಕ್ಕೆ ತುಂಬ ಜನ ಬಂದಿರ್ತಾರೆ. ಬೆಳಗಿನ 4:30-5 ಗಂಟೆಗೆ ತುಳಿತಾರೆ. ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ನಾನು ಫೋಕಸ್ ಮಾಡಿರೋದು ಕೆಂಡನ್ನು ತುಳಿಯೋದನ್ನ ಫೋಕಸ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ತುಳಿತಾ ಇದ್ದಾರೆ ಅಂತೇಳಿ. ಈ ರೀತಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ 3 ಸಾರಿ ಕೆಂಡನ ತುಳಿತಾರೆ. ಇದಾದ ನಂತರ ನಿಮಗೆ ಬಾಬಯ್ಯ ದೇವರು ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ನೀವು ನೋಡ್ತಾ ಇದ್ದೀರಾ. ಊರಿನ ಜನ ಎಲ್ಲ ಸೇರಿದ್ದಾರೆ. ಈ ಒಂದು ವಿಶೇಷವಾದ ಹಬ್ಬ ಆಚರಣೆಯನ್ನು ನೀವು ನೋಡ್ತಾ ಇದ್ದೀರಾ. ಇದು ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಂದು ಜನಾಂಗ, ಪ್ರತಿಯೊಂದು ಧರ್ಮದವರು ಆಚರಿಸುವಂಥ ಒಂದು ವಿಶೇಷ ಹಬ್ಬ ಪೀರ್ಲ ಹಬ್ಬ ಅಥವಾ ಮೊಹರಂ ಹಬ್ಬ. ಪ್ರತಿಯೊಬ್ಬರು ಸಹ ಈ ಹಬ್ಬನ ಆಚರಿಸ್ತಾರೆ. ಯಾರು ಮಿಸ್ ಮಾಡೋದಿಲ್ಲ ಈ ಹಬ್ಬನ. ಪ್ರತಿಯೊಬ್ಬರು ಸಹ ಆಚರಿಸ್ತಾರೆ. ಈ ಕಂಡನಹಳ್ಳಿಯ ರಾಜಬೀದಿಯಲ್ಲಿ ಬಾಬಾಯಿನ ಒಂದು ವಿಶೇಷ ವಿಸರ್ಜನೆ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಈ ತಪ್ಪಡೆಯ ಸದ್ದಿನಿಂದ ಮೆರವಣಿಗೆ ನಡೀತಾ ಇದೆ. ಹಾಗೂ ಈ ಡಿ ಜೆನೂ ಸಹ ಇದು ಮುಂದೆ ನೋಡಿ ನೀವು, ಡಿ ಜೆನೂ ಸಹ ಇದೆ. ಡಿ ಜೆಗೂ ಸ್ವಲ್ಪ ಜನ ಕುಣಿತಾರೆ. ದೇವರು ಸಹ ಇಲ್ಲಿ ನೀವು ನೋಡ್ತಾ ಇದ್ದೀರಾ ದೇವ್ರನ್ನ. ಪೀರ್ಲ ಹಬ್ಬದ ಒಂದು ವಿಶೇಷ ಎಲ್ರಿಗೂ ಗೊತ್ತಿರುತ್ತೆ. ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಮಾಡ್ತಾರೆ. ಮುಸ್ಲಿಮ್ ಹಳ್ಳಿತರಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ಸಹ ಸಿಂಪಲ್ಲಾಗಿ ಮಾಡ್ತಾರೆ. ನಮ್ಮ ಊರಲ್ಲಿ ಗ್ರ್ಯಾಂಡಾಗಿಯೇ ನಡೀತೈತೆ. ಪ್ರತಿ ವರ್ಷವೂ ಸಹ ಗ್ರ್ಯಾಂಡಾಗಿ ನಡೀತದೆ. ತುಂಬ ಊರುಗಳಿಂದ, ತುಂಬ ಕಡೆಯಿಂದ, ನಾನಾ ಕಡೆಯಿಂದ ಮುಸ್ಲಿಮರು ಬಂದು ಇಲ್ಲಿ ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇವರು ಹಿರಿಯ ವಿಧಾನಸಭಾ ಆಕಾಂಕ್ಷಿ ಒಬ್ಬರು ಬೊಮ್ಮನಹಳ್ಳಿ ಬಾಬು ಅಂತೇಳಿ ಬಂದಿದ್ದಾರೆ. ಅವ್ರನ್ನೂ ಸಹ ನಿಮಗೆ ತೋರಿಸ್ತೀನಿ ನೋಡಿ. ಬೊಮ್ಮನಹಳ್ಳಿ ಬಾಬು ಅಂತೇಳಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ. ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಾರೆ. ಕಂಡನಹಳ್ಳಿಯ ರಾಜಬೀದಿಯಲ್ಲಿ ಸಾಗುವಂಥ ಬಾಬಾನ ನೀವು ನೋಡ್ತಾ ಇದ್ದೀರಾ. ಹಾಗೆ ಇದಾದ ನಂತರ ಬಾಬಾಯಿ ದೇವರು ಗಂಗೆ ಪೂಜೆಗೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ತದನಂತರ ದೇವರು ಕೂರಿಸ್ತಾರೆ. ಅಲ್ಲಿಗೆ ಆಲ್ಮೋಸ್ಟ್ ಈ ಬಾಬಾಯ ಇದು ಪೀರ್ಲ ಹಬ್ಬ ಎಂಡ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಊರಿನ ರಾಜಬೀದಿಯಲ್ಲಿ ತುಂಬ ಜನ ಸಹ ಬಂದಿರ್ತಾರೆ ಇದನ್ನು ನೋಡೋದಕ್ಕೆ. ಅವರವರ ತಕ್ಕಂತೆ ಈ ಮಂಡಕ್ಕಿಯನ್ನು ಎಸೆದು ತೃಪ್ತಿ ಆಗ್ತಾರೆ. ಇದಕ್ಕೆ ಮೇಯ್ನಾಗಿ ತಪ್ಪಡೆ ಸೌಂಡಿಂದನೇ ಇದನ್ನು ಮೆರವಣಿಗೆ ಮಾಡೋದು. ಪ್ರತಿಯೊಂದಕ್ಕೂ ತಪ್ಪಡೆನೇ. ಈ ಕಟ್ಟಿಗೆಗಳನ್ನು ಹಾಕೋದಕ್ಕೂ ಲಾಡಿ ಹಾಕ್ಸ್ಕೊಳ್ಳೋಕ್ಕೂ ತಪ್ಪಡೆನೇ. ದೇವರಿಗೆ ಲಾಡಿ ಹಾಕೋಕ್ಕೂ ತಪ್ಪಡೆನೇ. ಒಂದು ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೀತಿ ನೀವು ಮಾಡಿದರೆ ನನಗೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ. ತಪ್ಪದೆ ವಿಡಿಯೋ ಫುಲ್ ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದು ವಿಶೇಷವಾದ ವಿಡಿಯೋ. ಕಂಡನಹಳ್ಳಿಯ ರಾಜಬೀದಿಯಲ್ಲಿ ಈ ಬಾಬಯ್ಯದವರು ಮೆರವಣಿಗೆಯನ್ನು ನೀವು ನೋಡ್ತಾ ಇದ್ದೀರಾ. ಇದಾದ ನಂತರ ಬಾಬಯ್ಯ ದೇವರು ಗಂಗೆ ಪೂಜೆಗೆ ಹೋಗುತ್ತೆ. ಗಂಗೆ ಪೂಜೆ ಆದ ನಂತರ ಮತ್ತೆ ಬರಬೇಕಾದ್ರೆ ಅವರು ಮುಸ್ಲಿಮರು ಹಾಡು ಹೇಳ್ಕೊಂಡು ಬರ್ತಾರೆ. ಅದು ನಮಗೆ ಅರ್ಥ ಆಗಲ್ಲ. ಇದೇ ನೋಡಿ ವಿಡಿಯೋ ಯೂಟ್ಯೂಬಲ್ಲಿದೆ, ಗೊತ್ತಾಗುತ್ತೆ ಹಾಡಿನ ಅರ್ಥ ಏನು ಅಂತೇಳಿ. ಇದು ಒಂದು ಬಾಬಯ್ಯ ದೇವರು ಅಥವಾ ಪೀರ್ಲ ಹಬ್ಬ ಮೊಹರಂ ಅನ್ನೋದು ಅದರ ಆಚರಣೆ ಬೇರೆ ಥರನೇ ಇರ್ಬೋದು. ಅದು ಮೂಲತಃ ಎಲ್ಲಿ ಬಂತು, ಹೇಗೆ ಬಂತು, ಹೇಗೆ ಆಚರಿಸ್ಬೇಕಂತ ಮೂಲತಃ ಅದು ನಮಗೆ ಬೇರೆ ಥರನೇ ಇದೆ. ಆದರೆ ನಾವಿಲ್ಲಿ ಆಚರಿಸ್ತಿರೋದು ಹಿಂದೂ ಮುಸ್ಲಿಂ ಬಾಂಧವ್ಯ ಚೆನ್ನಾಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಈ ಹಬ್ಬವನ್ನು ಆಚರಿಸ್ತೀವಿ. ಈ ಹಬ್ಬದ ಬುನಾದಿ ಏನೇ ಇರ್ಬೋದು, ಆದರೆ ನಮ್ಮ ಊರಿನ ಹಿಂದೂ ಮುಸ್ಲಿಂ ಒಂದು ಬಾಂಧವ್ಯದ ಸಂಕೇತವಾಗಿ ಈ ಹಬ್ಬವನ್ನು ನಾವು ಆಚರಿಸ್ತೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.